ಜಾಗೃತರಾಗಿ ನೀವು ಜಾಗೃತರಾಗಿ ಬದುಕೊಂದ ಕಟ್ಟಿಕೊಂಡು ಜಾಗೃತರಾಗಿ ನೀವು ಜಾಗೃತರಾಗಿ ಇಂದು ನಮ್ಮದಲ್ಲ ನಾಳೆ ನಮ್ಮದಲ್ಲ ಇಂದು ನಮ್ಮದಲ್ಲ ನಾಳೆ ನಮ್ಮದಲ್ಲ ಎಲ್ಲ ಆ ದೇವನದು ತಿಳಿಯಿರಿ 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 ಸಾರ್ಥಕತೆಯ ಬದುಕನೊಮ್ಮೆ ಕಟ್ಟಿರಿ ನಿಸ್ವಾರ್ಥಕತೆಯ ಬದುಕನೊಮ್ಮೆ ನೋಡಿರಿ ನಿಸ್ವಾರ್ಥಕತೆಯ ಬದುಕನೊಮ್ಮೆ ನೋಡಿರಿ ನಿಸ್ವಾರ್ಥಕತೆಯ ಬದುಕನೊಮ್ಮೆ ನೋಡಿರಿ. ಕರೆಂಟ್ ಹೋಯ್ತಲ್ಲಪ್ಪ. ಯಾಕೆ ನೀವು ಮಕ್ಕಳು ಕರೆಂಟ್ ತೆಗ್ದಿದ್ದಾರೆ ಇವಾಗ? ತುಂಬಾ ಭಯ ಆಗ್ತಿದೆ ಏನೇ ಇದು? ನನಗಂತೂ ಭಯ ಆಗ್ತಿದೆ. ನನಗೂ ಭಯ ಆಗ್ತಿದೆ ಕಣೆ. ಓದು ಜೀವ ಬಾಯಿಗೆ ಬಂದಂಗೆ ಆಗಿತ್ತಪ್ಪ. ಪಬ್ಬಲ್ಲಿ ಕುಡಿಯೋದು ಬೇಡ, ಮನೆಯಲ್ಲೇ ಪಾರ್ಟಿ ಮಾಡೋಣ. ಅಲ್ಲೆಲ್ಲ ಹುಡುಗರೆಲ್ಲ ಮೈ ಮೇಲೆಲ್ಲ ಬೀಳ್ತಾರೆ. ಅದೇ ಸರಿ ಕಣೆ. ರಾತ್ರಿ ಯಾರೋ ಒಬ್ಬ ನನ್ನ ಸೊಂಟ ಹಿಡ್ಕೊಂಡ. ನನಗೊಂಥರ ಆಯ್ತು ಗೊತ್ತಾ. ಏ ಕಾವ್ಯ, ಅದು ನಾನೇ. ಟೇಸ್ಟೇ ಇಲ್ಲ ಕಣ. ನಾಚಿಕೆ ಆಗಲ್ವೇನೋ ನಿನ್ಗೆ? ಅದೆಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾಮೂಲಿ ಕಣೆ. ಹೇಳೊಳಗೆ ನೀನ್ ಸುಮ್ನಿರ. ಸಿಗರೇಟ್ ತಂದಿದೀಯನ? ಕೊಡಲೇ. ಈ ಟೇಸ್ಟ್ ಸಾಕಾಗಿದೆ, ನೋಡ್ತೀಯೇನೆ? ನನ್ಗೆ ತಗೋಣ ಸಿಗರೇಟ್. ತಗ ಮಂಜ. ಬೆಂಕಿ ಪಟ್ನ ಯಾರೋ ಕೊಡ್ತಾರಲ್ಲೇ. ತಗೋಣ. ಬೇಡವಾ? ನಾನು ಸಿಗರೇಟ್ ಎಲ್ಲ ಸೇಗಲ್ಲಪ್ಪ. ಬೆಂಕಿ ಪಟ್ನ ಕೊಡಲೇ. ಸಿಗರೇಟ್ ಹಂಚಕ್ ಬರಲ್ಲ, ಕೊಡಿ. ಅನ್ಸಲೇ ಗನ್ಸು ನೀನು. ನಂಗೂ ಅನ್ಸಲೇ.
ಸ್ವಲ್ಪ ಕುಡಿಯೇ. ಏ ಬೇಡ ಕಣೆ, ನೆನ್ನೆ ಕುಡ್ದಿದ್ದೆ ತುಂಬಾ ಜಾಸ್ತಿ ಆಯ್ತು. ಕರೆಂಟ್ ಹೋಯ್ತಲ್ಲಪ್ಪ. ಕರೆಂಟ್ ಏನಾಯ್ತು? ಯಾಕೆ ಈ ಮಕ್ಳು ಕರೆಂಟ್ ತೆಗ್ದಿದ್ದಾರೆ ಇವಾಗ? ಕರೆಂಟ್ ಏನಾಯ್ತು? ಯಾಕೆ ಹಿಂಗ ಆಡ್ತಿದ್ದೀರಾ? ತುಂಬಾ ಭಯ ಆಗ್ತಿದೆ ಕಣೆ. ಟಾರ್ಚ್ ಆದ್ರೂ ಯಾರಾದ್ರೂ ಹಾಕ್ರು. ಟೇಬಲ್ ಮೇಲೆ ಇತ್ತು ನೋಡ್ರು. ಟಾರ್ಚು ಎಲ್ರು ಥೂ, ಏ ಹೋಗ್ಬೇಕಾ? ನನ್ಗೂ ಭಯ ಆಗ್ತಿದೆ ಕಣೆ. ಬಾ. ಓದು ಜೀವ ಬಾಯಿಗೆ ಬಂದಂಗೆ ಆಗಿತ್ತಪ್ಪ. ಅಮ್ಮ ದೇವ್ರೆ, ಇನ್ ಮುಂದೆ ನಿಮ್ ಸವಸನು ಬೇಡ, ನಾನು ಕುಡಿಯೋದು ಬೇಡ. ಇನ್ಮೇಲೆ ಮನೆಗೆ ಬರಲ್ಲ. ಸವಸ ಅಲ್ಲ, ದೊಡ್ಡ ನಮಸ್ಕಾರ. ಕುಡ್ದಿದ್ದೆಲ್ಲ ಹಂಗೆ ಇಳ್ದೋಯ್ತು. ಅಬ್ಬಾ, ಇನ್ಮೇಲಿಂದ ನಾನು ಕುಡಿಯಲ್ಲ. ಅಪ್ಪ ಲೋ, ನಾನು ಕೂಡ ಕುಡಲಪ್ಪ ಯಪ್ಪ. ಹೌದು, ಇನ್ನು ಮುಂದೆ ನಾನು ಕುಡಿಯಲ್ಲ. ಯಪ್ಪಾ. ಅಬ್ಬಾ, ದೊಡ್ಡ ನಮಸ್ಕಾರ. ಹಾಗಾದ್ರೆ ನಾನು ಕುರಿಯಲ್ಲಪ್ಪ, ಕುರಿಯಲ್ಲ. ಒಂದೇ ಒಂದ್ ಸಿಪ್ಪಿದೆ, ಕುಡ್ಕೊಬಿಡ್ತೀನಿ. ಇನ್ ಮುಂದೆ ನಾನು ಕುರಿಯಲ್ಲ. ನೆನೆ ಹೆಂಗಿತ್ತು ಪಾರ್ಟಿ? ರೇ ವರ್ಣಿಕಾ, ಏನ್ರಿ ಇತ್ತು ನಿಮ್ಮ ಮನೇಲಿ? ಅಬ್ಬಾ, ಭಯಂಕರ ಶಬ್ದ. ಯಾವತ್ತೂ ಹಿಂಗಾಗಿರ್ಲಿಲ್ಲ. ಯಪ್ಪ, ರಾತ್ರಿ ನನಗೂ ಹಂಗೆ ಆಗೋಯ್ತು. ಸ್ವಲ್ಪ ಜಾಸ್ತಿ ಕುಡ್ದಿದ್ದೆ ಅನಿಸುತ್ತೆ. ನಾನಂತೂ ಸತ್ತೆ ಅಂದ್ಕೊಂಡೆ ಆ ಶಬ್ದಕ್ಕೆ. ನನಗಂತೂ ತುಂಬಾನೇ ಭಯ ಆಗೋಯ್ತು. ಇನ್ ಮುಂದೆ ನಾನು ಕುಡಿಯೋದಿಲ್ಲಮ್ಮ. ನಿಮ್ಮ ಪಾರ್ಟಿಗಳಿಗೆ ದೊಡ್ಡ ನಮಸ್ಕಾರ. ನಾಳೆ ಫೋನ್ ಮಾಡಿದ್ರೆ ಮತ್ತೆ ಬಂದ್ಬಿಡ್ತಾರೆ. ಕ್ವಾರ್ಟರ್ ಕೊಡು ಅಂತ ಬರ್ತೀಯ? ನಮ್ಮೂರಿನ ಕಡೆ ಇವೆಲ್ಲ ಮಾಮೂಲಿ ಅಪ್ಪ. ನೀವು ಈ ರೇಂಜಿಗೆ ಭಯ ಪಡ್ತೀರಾ? ಹೇಳೋ ಸ್ವಲ್ಪ ಅವನಿಗೆ. ಸರಿ, ನನ್ನ ಕೆಲ್ಸಕ್ಕೆ ಟೈಮ್ ಆಗುತ್ತೆ, ನಾವು ಹೊರಡ್ತೀನಿ. ಇನ್ನು ಮುಂದೆ ನಾನು ಕುಡಿಯೋ ಸಾಹಸನೂ ಬೇಡ, ಏನೂ ಬೇಡ. ಕುಡಿತಕ್ಕೆ ದೊಡ್ಡ ನಮಸ್ಕಾರ. ನಾನ್ ಬರ್ತೀನಿ. ಹಲೋ, ಹಲೋ ರೀ, ನಾನು ಯಾರು ಗೊತ್ತಾಗ್ಲಿಲ್ಲಲ್ಲ? ರೀ, ನಾನು ಧನು ಅಂತ, ಕ್ಯಾಬ್ ಡ್ರೈವರ್ ಅಲ್ವಾ? ಹೇಳಿ ಮೇಡಮ್, ಗೊತ್ತಾಯಿತು. ರಾತ್ರಿ ಡ್ರಾಪ್ ಮಾಡಿದ್ನಲ್ಲ, ಅವರೇನಾ ನೀವು? ಹಾಂ, ಹೌದು. ಸಾರಿ ಮೇಡಮ್, ಗೊತ್ತಾಗಲಿಲ್ಲ. ನಿನ್ನೆ ನಿಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿರಲಿಲ್ಲ. ಹೇಳಿ ಓಕೆ. ಮೇಡಮ್. ಸರಿ, ರಾತ್ರಿ ಬಿಟ್ರಲ್ಲ, ಅದೇ ಜಾಗಕ್ಕೆ ಬನ್ನಿ. ಹೌದಾ? ಸರಿ, ಎಷ್ಟೊತ್ತಿಗೆ ಮೇಡಮ್? ಒಂದು 5 ನಿಮಿಷ ಬಿಟ್ಕೊಂಡು ಬನ್ನಿ. ಓಕೆ ಮೇಡಮ್, ಬರ್ತೀನಿ. ಓಕೆ. ವರ್ಣಿಕಾ, ಆಯ್ತಾ ನಿಂದು? ಯಾಕೆ? ಕ್ಯಾಬ್ ಡ್ರೈವರ್ ಕಾಲ್ ಮಾಡಿದೆ, ಬರ್ತಿದ್ದಾನೆ ಸ್ವಲ್ಪ ಹೊತ್ತಲ್ಲಿ. ಸರಿ, ನಾನು ರೆಡಿ. ಕಾವ್ಯ, ಏ ಕಾವ್ಯ, ನಿಂದು ಮೇಕಪ್ ಮಾಡಿದ್ದು ಆಯ್ತಾ? ಇನ್ನೂ ಇಲ್ವಾ? ಎಸ್, ಆಯ್ತು, ನಾನು ರೆಡಿ. ಎಲ್ಲೇ ಇನ್ನೂ ಬಂದಿಲ್ಲ ನಿಮ್ಮ ಕ್ಯಾಬ್ ಡ್ರೈವರು? ಏಯ್, ಏನೇ ಇದೆಲ್ಲ?
ಅಯ್ಯೋ ನೀವೇಂದ್ರೆ ಈಸ್ ಜಸ್ಟ್ ಡ್ರೈವರ್. ರಾತ್ರಿ ಅವನೇ ನಂಬರ್ ಕೊಟ್ಟ, ಅದಕ್ಕೆ ಡೈರೆಕ್ಟ್ ಕಾಲ್ ಮಾಡಿದೆ. ಥೂ, ನಿಮಗೆಲ್ಲ ಬರೀ ಅನುಮಾನನೇ. ಆ ಥರ ಎಲ್ಲ ಕ್ಯಾಬ್ ಡ್ರೈವರ್ಗಳ ಜೊತೆಲ್ಲ ಹೋಗಬಾರ್ದು. ನಿನಗೆಲ್ಲ ಅದೆಲ್ಲ ಗೊತ್ತಾಗಲ್ಲ. ಹೇ, ನಿನಗೊಂದು ವಿಷಯ ಗೊತ್ತಾ? ಕಳೆದ ವರ್ಷ ಒಬ್ಬ ಕ್ಯಾಬ್ ಡ್ರೈವರು ಫಾರಿನ್ ಹುಡುಗಿಗೆ ಇದೇ ಥರ ನಂಬರ್ ಕೊಟ್ಟಿದ್ದ. ಆ ಹುಡುಗಿ ಇದೇ ಥರ ಡೈರೆಕ್ಟಾಗಿ ಕಾಲ್ ಮಾಡಿ ಏರ್ಪೋರ್ಟಿಗೆ ಹೋಗುವಾಗ ಮಧ್ಯರಾತ್ರಿ ಯಾರೂ ಇಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗಿ ರೇಪ್ ಮಾಡಿ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಸಾಯಿಸ್ಬಿಟ್ಟಿದ್ದ. ಹೌದಾ? ಹೌದಾ? ಬೆಂಗಳೂರಿನಲ್ಲಿ ಪದೇ ಪದೇ ಈ ಥರ ನಡೀತಾನೆ ಇರುತ್ತೆ. ಪೊಲೀಸ್ನವ್ರ ಪಾಪ ಏನ್ ಮಾಡಕ್ಕಾಗತ್ತೆ? ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು ಆಯ್ತಾ? ಅವರು ಎಲ್ಲ ಮುಗಿದ್ಮೇಲೆ ಬಂದು ಏನ್ ಮಾಡಕ್ಕಾಗತ್ತೆ ಅಲ್ವಾ? ಅದಕ್ಕೆ ನೆಕ್ಸ್ಟ್ ಟೈಮು ಡೈರೆಕ್ಟಾಗಿ ಕಾಲ್ ಮಾಡಬೇಡಾಯ್ತು. ಓಕೆ, ಇವಾಗ ಒಂದು ಹೊಸ ಆ್ಯಪ್ ಬಂದಿದೆ, ಲೈ ಬೆಂಗಳೂರು ಅಂತ. ಆ ಆ್ಯಪು ಡೌನ್ಲೋಡ್ ಮಾಡ್ಕೋ. ಓಕೆ, ಸರಿ, ಮತ್ತೆ ಡೈರೆಕ್ಟ್ ಕಾಲ್ ಮಾಡಲ್ಲ. ಮೇಡಮ್, OTP ಏನು ಬರಲ್ಲ. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಅಷ್ಟೇ ಕೊಡಿ. ಸರಿ ನಡೀರಿ, ಬೇಗ ಲೇಟ್ ಆಯಿತು. ಅಯ್ಯಪ್ಪ, ಇವತ್ತು ಬೈತಾನೇನೋ ಗೊತ್ತಿಲ್ಲ. ಇವತ್ತು ಮೀಟಿಂಗ್ ಬೇರೆ ಇದೆ. ಕಾವ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಸ್ವಲ್ಪ ಮಾಡಿದೀನಿ, ನೋಡ್ಬೇಕು. ಆಯಪ್ಪ ಇನ್ನೇನು ಹೇಳ್ತಾನೋ ಏನೋ ಗೊತ್ತಿಲ್ಲ. ನನಗೂ ಹೇಳಿದಾನೆ ಆ ಮ್ಯಾನೇಜರು, ಅವನೊಬ್ಬ ಅನಾಸಿನ. ಥೂ, ದೊಡ್ಡ ಜಲ್ಪಾರ್ಟಿ ಅವನು. ಯಾಕೆ ಆ ಥರ ಬೈತಿದ್ಯಾ? ಅಯ್ಯಪ್ಪ ಏನು ಮಾಡ್ದ? ಅವನ ನೋಟನೇ ಸರಿ ಇಲ್ಲ. ಥೂ, ಯಾಕಾಗಿ ಹೆಣ್ಣಾಗಿ ಹುಟ್ಟಿದ್ವೋ ಅನಿಸುತ್ತೆ. ಯಾಕೆ ಮೇಡಮ್, ಏನಾರ ತೊಂದರೆನ ಆಫೀಸಲ್ಲಿ? ರೀ, ನಿಮ್ಗೆ ಯಾಕ್ರಿ ಇದೆಲ್ಲ? ನೀವೇನು ಸರಿ ಮಾಡಿಬಿಡ್ತೀರಾ? ಇವಾಗೇನೋ ನಂಬರ್ ಕೊಟ್ರಿ ಅಂತ ಕಾಲ್ ಮಾಡಿದ್ದಷ್ಟೇ. ಓಕೆ, ನನಗಿದೆಲ್ಲ ಇಷ್ಟ ಆಗಲ್ಲ. ಜಸ್ಟ್ ಡ್ರಾಪ್ ಕೊಟ್ಟು ಹೋಗ್ತಾ ಇರ್ರಿ. ಸಾರಿ ಮೇಡಮ್, ತೊಂದರೆ ಇದ್ದರೆ ಹೆಲ್ಪ್ ಮಾಡೋಣ ಅಂದ್ಕೊಂಡೆ. ಅದೇನು ಬೇಡ, ನೀವು ಸ್ಟಾಪ್ ಮಾಡಿ. ಆಫೀಸ್ ಬಂತು. ಎಷ್ಟಾಗಿದೆ ರೀ? 260 ಆಗಿದೆ ಮೇಡಮ್. ಸರಿ ಕಣ್ರೆ, ನೀವು ಇಳ್ಕೊಳ್ರೆ, ನಾನು ಅಮೌಂಟ್ ಕೊಟ್ಟು ಬರ್ತೀನಿ. ಮೇಡಮ್, ತಗೊಳ್ಳಿ. ಪರವಾಗಿಲ್ಲ ಮೇಡಮ್. ಮೇಡಮ್, 260 ಆಗಿದೆ, ಬಟ್ ಬೇಡ ಮೇಡಮ್. ರೀ, ಯಾಕ್ರಿ? ಇದೆಲ್ಲ ಬೇಡ, ತಗೊಳ್ಳಿ. ನೋಡಿ, ಚೆನ್ನಾಗಿರೋದಿಲ್ಲ. ಇದೇ ಲಾಸ್ಟ್ ವಾರ್ನಿಂಗ್, ತಗೊಳ್ಳಿ. ಇನ್ನೂ ಆಗ್ಲಿಲ್ವಾ? ಅವನ ಹತ್ರ ಏನಿದೆ ಮಾತು? ಸುಮ್ಮನೆ ದುಡ್ಡು ಕೊಟ್ಬಾ. ಅವ್ನು ನೋಡಿದ್ರೆ ಒಳ್ಳೆ ಕೇಡಿ ಇದ್ದಂಗಿದ್ದಾನೆ. ರಾತ್ರಿ ಬೇರೆ ಸರಿಯಾಗಿ ಕತ್ಲೇಲಿ ಕಾಣಿಸ್ಲಿಲ್ಲ. ಓಕೆ, ಬನ್ನಿ. Hi, good morning everyone. ಗುಡ್ ಮಾರ್ನಿಂಗ್ ಸರ್. ನೋಡಿ, ನಾವಿವತ್ತು ಸೇರಿರೋದು ನಮ್ಮ ಕಂಪನಿಯ ಡೆವಲಪ್ಮೆಂಟ್ ಬಗ್ಗೆ. ಇದಕ್ಕೆಲ್ಲ ನಿಮ್ಮ ಒಪಿನಿಯನ್ನ ಈ ಒಂದು ಮೀಟಿಂಗಲ್ಲಿ ತಿಳಿಸ್ಬೇಕಾಗತ್ತೆ. ಫಸ್ಟು ಭವ್ಯ ಅವರೇ, ನಿಮ್ಮ ಒಂದು ಈ ಕಂಪ್ನಿ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಐಡಿಯಾ ಏನಿದೆ? ಸಾರಿ ಸರ್, ಲೇಟ್ ಆಯಿತು. ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲ ರೀ, ಮೀಟಿಂಗ್ ಶೆಡ್ಯೂಲ್ ಅಂತ ಗೊತ್ತಿದ್ರೂ ನೀವು ಪ್ರಿಪ್ರೇಷನ್ ಆಗಿಲ್ಲ ಅಂತಂದರೆ ಏನ್ರಿ ಅದು ಅರ್ಥ? ಯು ಸಿ, ಇದ್ರ ಬಗ್ಗೆ ಸೀರಿಯಸ್ ಆಗಿರ್ಬೇಕಲ್ವ ನೀವು? ಸಾರಿ ಸರ್. ಸುಮತಿ ಅವರೇ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್, ನಾನು ಈ ಕಂಪನಿಗೆ ನ್ಯೂ ಜಾಯಿನ್ ಸರ್. ನನಗೆ ಈ ಕಂಪನಿ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ನೀವು ಹೇಳ್ಕೊಡಿ ಸರ್, ಪ್ಲೀಸ್. ಓಕೆ, ಆಲ್ ರೈಟ್, ಲೆಟ್ಸ್ ಸ್ಟಾರ್ಟ್ ಮೀಟಿಂಗ್. ಹಾಂ ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳಿ. ತೋರಿಸ್ತೀನಿ ಸರ್. ಮೊದಲಿಗೆ
ಓಕೆ ಸರ್. ರೈಟ್, ಓಕೆ, ಆಲ್ ರೈಟ್. ನೆಕ್ಸ್ಟು ಕಾವ್ಯ ಅವರೇ, ಈ ಮೀಟಿಂಗ್ ಬಗ್ಗೆ ನಿಮ್ಮ ಪ್ರಪೋಸಲ್ ಏನಿದೆ? ಸರ್ ನನಗೂ ಇದು ವರ್ಕ್ ಆಗುತ್ತೆ ಅನಿಸುತ್ತೆ. ನಂದು ಸೇಮ್ ಪ್ರಪೋಸಲ್ ಇದೆ ಸರ್. ಓಕೆ, ಡನ್, ಮಾಡೋಣ. ಧನು ಅವರೇ? ನಂದು ಒಂದು ಪ್ರಪೋಸಲ್ ಇದೆ ಸರ್, ಹೇಳ್ತೀನಿ. ಸರ್, ಮೊದಲು ನಮ್ಮ ಮಾರ್ಕೆಟಿಂಗ್ ಸಿಸ್ಟಮ್ನ ಬದಲಾವಣೆ ಮಾಡಬೇಕು. ನೋಡಿ ಸರ್, ಹೀಗೆ ಬರುತ್ತೆ. ಓಕೆ, ಸೂಪರ್. ನೀವು ಹೇಳಿದ್ದು ಮತ್ತು ವರ್ಣಿಕಾ ಅವ್ರು ಹೇಳಿದ್ದು, ಎರಡು ಪ್ಲ್ಯಾನ್ ಹೇಳಿದ್ದು ವರ್ಕೌಟ್ ಆಗುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ವೆಲ್ಕಮ್, ವೆಲ್ಕಮ್. ಸರ್ ನನಗೂ ಇಷ್ಟ ಆಯಿತು ಸರ್, ಪ್ಲ್ಯಾನ್ ವರ್ಕ್ ಆಗುತ್ತೆ ಅನಿಸುತ್ತೆ ಸರ್. ಗುಡ್, ಹಾಂ ಸರ್, ನಿಮ್ಗೇನು ಅನ್ನಿಸ್ತು? ಗುಡ್. ಇದನ್ನ ಬಾಸ್ ಮುಂದೆ ಇಡ್ತೀನಿ. ಸೊ ಬಾಸ್ ಮುಂದೆ ಡಿಸ್ಕಸ್ ಮಾಡಿ, ಸೊ ಫ್ಯೂಚರ್ ಡೆವಲಪ್ಮೆಂಟ್ ಏನು ಅಂತ ಡಿಸ್ಕಸ್ ಮಾಡಿ ಹೇಳ್ತೀನಿ. ಸೊ ನೆಕ್ಸ್ಟು ನಾವು ಊಟಕ್ಕೆ ಹೋಗೋಣ. ಎಸ್, ಕಮಾನ್. ಥ್ಯಾಂಕ್ ಯು Thank you, ಸರ್. sir. ಮೇಡಮ್, ಡೆಲಿವರಿ ಬಾಯ್ ಫಸ್ಟ್ ಫ್ಲೋರಾ? ಹಾಂ ಮೇಡಮ್, ಸರಿ ಬರ್ತೀನಿ. ಮೇಡಮ್, ನಿಮ್ಮ ಆರ್ಡರ್. ಬಂದು ಊಟ ಮಾಡ್ಕೊಂಡು ಹೋಗಿ. ಬೇಡ ಮೇಡಮ್, ಅದು ಚೆನ್ನಾಗಿರಲ್ಲ. ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಬನ್ನಿ, ಒಂದ್ಸಲ ಊಟ ಮಾಡ್ಕೊಂಡು ಹೋಗಿ. ಹಾಂ, ಏನ್ರಿ ಪಾರ್ಸೆಲ್ ಕೊಟ್ಟಿದ ತಕ್ಷಣ ಒಳಗಡೆ ಬಂದ್ಬಿಡುದಾ? ಮ್ಯಾನರ್ಸ್ ಇಲ್ವಾ? ಪಾರ್ಸೆಲ್ ಕೊಟ್ಮೇಲೆ ಆಚೆ ಹೋಗ್ಬಿಡ್ಬೇಕು. ಬಾಗಿಲು ತೆಗ್ದಿದ ತಕ್ಷಣ ಒಳಗಡೆನೆ ಬಂದ್ಬಿಡುದಾ? ಮೇಡಮ್, ನೀವೇ ಹೇಳಿದ್ರಲ್ಲ ಬಂದು ಊಟ ಮಾಡ್ಕೊಂಡೋಗಿ ಅಂತ. ನಾನೆಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ನೋಡಿಲ್ಲಿ. ಹೋಗಿ ಹೊರಗಡೆ. ಒಬ್ಬೊಬ್ಬರೇ ಇದ್ದಾಗ ಆನ್ಲೈನಲ್ಲಿ ಆರ್ಡ್ರೇ ಮಾಡಬಾರ್ದು. ಮೇಡಮ್, ಸಾರಿ ಮೇಡಮ್. ಏನು ಸಾರಿ? ಯಾಕಾದರೂ ಏನಿದೆ ಅಂತಲೇ ಗೊತ್ತಾಗಲ್ಲ. ದುಡ್ಡು ಸರಿ ಕೊಡಲ್ಲ, ಪೇಮೆಂಟು ಕೊಡಲ್ಲ, ಬೇಜಾರಾಗತ್ತೆ ನಮಗೆ. ಸರಿ ಇಲ್ಲ ಅವನು. ಅವ್ನು ಸರಿಲ್ಲ ಮೇಸ್ತ್ರಿ, ನಮ್ಮ ಮೇಸ್ತ್ರಿ. ಸ್ವಲ್ಪ ದಿನ ಹೆಂಗೆ ಮಾಡೋದು, ಆಮೇಲೆ ನಾನು ಕೇಳಿರಿ,
ನಾನು ಏನೋ ಸ್ವಲ್ಪ ದಿನ ಬಿಟ್ಟು ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಅದೇ ಲೆಕ್ಕ ಹಾಕಿನಿ, ನಾನು ಲೆಕ್ಕಾಚಾರದಲ್ಲಿದ್ದೀನಿ, ನೋಡೋಣ ಅದನ್ನು ಮಾಡಂತೀನಿ. ಆಯ್ತು ಮಗ, ಏನೋ ಬಿಸ್ನೆಸ್ ಮಾಡ್ಕೊಂಡಿರೋಣ. ಈ ಕೆಲಸ ಯಾವನ್ ಮಾಡ್ತಾನೆ. ನಾನು ಹೋಗಿ ಊಟ ಮಾಡ್ಕೊಂಬರ್ತೀನಿ, 1 ಗಂಟೆ ಆಯಿತು. ಹೋಗಿ ಮಗ, ಹೋಗಿ ಮಗ. ನಾನು ಹೇಳ್ತೀನಿ ಬಿಡು ಮಗ, ನಾ ಇಲ್ಲಿ ಕೆಲಸ ಮಾಡ್ತೀನಿ. ಹೋಗಿ ಊಟ ಮಾಡ್ಕೊಂಬ ಆರಾಮಾಗಿ.